BY ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರ ಈ ಪ್ರಶ್ನೆಯು ಕೂಡ ಹಲವು ತಿಂಗಳಿಂದ ಚಾಲ್ತಿಯಲ್ಲಿತ್ತು. ಇದೀಗ ಹೈಕಮಾಂಡ್ ಗುಡ್ ನ್ಯೂಸ್ ಕೊಟ್ಟಿದೆಯಂತೆ. 2028ರವರೆಗೂ ವಿಜಯೇಂದ್ರ ಅವರೇ ಬಿಜೆಪಿಯ ಸಾರಥ್ಯವನ್ನು ವಹಿಸ್ತಾರೆ. ವರಿಷ್ಠರ ಸಂದೇಶದ ಬೆನ್ನಲ್ಲೇ ಮತ್ತೆ ಈಗ ರೆಬೆಲ್ಸ್ ಅಲರ್ಟ್ ಆಗಿದ್ದಾರೆ. ಅವ್ರ ಕೈಲಿ ಆಗ್ತಾ ಇಲ್ಲ ತಡ್ಕೊಳ್ಳಕ್ಕೆ. ಮತ್ತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್, ಯತ್ನಾಳ್ ಅವ್ರ ಪಕ್ಷದಿಂದ ದೂರ ಇರ್ಬೋದು, ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿರ್ಬೋದು, ಬಟ್ ಆ ಟೀಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರಲ್ಲ. ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಸೇರಿ ಎಲ್ಲರೂ ಮತ್ತೊಂದು ಪ್ಲಾನ್ ಮಾಡಿದಾರಂತೆ. ಹೈಕಮಾಂಡ್ ಭೇಟಿಗೆ ಕಸರತ್ತು ಮಾಡ್ತಾ ಇದ್ದಾರಂತೆ. ರಾಜ್ಯ ಬಿಜೆಪಿ ನಾಯಕರ ಸಲಹೆ ಪಡೆದು ಮುಂದುವರಿಯಿರಿ, ವರಿಷ್ಠರಿಗೆ ಒತ್ತಾಯಿಸಲು ಈ ರೀತಿಯಾಗಿ ಈಗ ರೆಬಲ್ ನಾಯಕರು ನಿರ್ಧಾರ ಮಾಡಿದಾರಂತೆ. 19ಕ್ಕೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಬಳಿಕ ಭೇಟಿಗೆ ನಿರ್ಧಾರವನ್ನ ಮಾಡಿದ್ದಾರೆ. ಜನವರಿ ಕೊನೆ ವಾರ ಭೇಟಿ ಮಾಡಿ ಒತ್ತಡ ಹಾಕೋಕೆ ಪ್ಲಾನ್. ಸೊ ಅಂತೂ ಇಂತೂ ಪಕ್ಷದ ಸಾರಥ್ಯವನ್ನ ಯಾರು ಮುಂದುವರಿಸ್ಕೊಂಡು ಹೋಗ್ತಾರೆ, ಇವರ ಅವಧಿ ಮುಗಿತಲ್ಲ, ಮುಂದಕ್ಕೆ ಯಾರು ಅಂತ ಪ್ರಶ್ನೆ ಬಂದಾಗ ವಿಜಯೇಂದ್ರ ಅವ್ರನ್ನೇ ಮುಂದುವರಿಸ್ತಾರೆ ಅಂತ ಒಂದು ಬಳಗ, ಮತ್ತೊಂದು ಬಳಗ ಬೇಕಾದ್ರೆ ನಮ್ಮ ಟೀಮಲ್ಲಿ ನೀವು ಯಾರನ್ನೂ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರನ್ನು ಬೇಕಾದ್ರೂ ಮಾಡಿ ವಿಜಯೇಂದ್ರ ಅಲ್ಲಿ ಇರ್ಕೂಡ್ದು ಅನ್ನುವ ಒಂದು ಡಿಸಿಷನಿಗೆ ಬಂದುಬಿಟ್ಟಿದ್ರು. ಬಟ್ ಅವ್ರ ಡಿಸಿಷನಿಗೆ ಸೊಪ್ಪು ಹಾಕರು ಯಾರು ಅನ್ಬೇಕಲ್ವಾ. ಸೊ ಈಗ ಹೈಕಮಾಂಡ್ 2028ರವರೆಗೂ ಯಾಕೆ ಅಂತ ಹೇಳಿದ್ರೆ ಎಲೆಕ್ಷನ್ ಬರುತ್ತಲ್ಲ, ಇವರ ನೇತೃತ್ವದಲ್ಲೇ ಎಲೆಕ್ಷನಿಗೆ ಹೋಗಿ ಅಂತ ಹೇಳ್ತಾ ಇದೆ. ಅವರ ಸಂಘಟನೆ ಮಾಡಲಿ, ಸದ್ಯಕ್ಕೆ ಅವರೇ ನಮ್ಮ ಕಣ್ಣಿಗೆ ಸಂಘಟನಾ ಚಾತುರ್ಯ ಇರುವಂತಹ ನಾಯಕ ಅಂತ ಕಾಣಿಸ್ತಾ ಇದೆ. ಸೊ ಅವ್ರ ನೇತೃತ್ವದಲ್ಲೇ ಹೋಗಿ ಅಂತ ಹೇಳಿದೆ. ಇದನ್ನ ಅವರ ವಿರೋಧಿ ಬಣ, ಬಿಜೆಪಿಯಲ್ಲಿ ಇರುವ ವಿರೋಧಿ ಬಣ ಕಾಂಗ್ರೆಸ್ನವರಲ್ಲ, ಅದನ್ನ ಹೆಂಗ್ ಸಹಿಸ್ಕೊಳ್ತಾರೆ? ಓಕೆ, ಈಗ ವರಿಷ್ಠರು ಅಂದರೆ ಬಿಜೆಪಿ ಹೈಕಮಾಂಡ್ 2028ರವರೆಗೂ ಇವರೇ ಅಂತ ಮುಂದುವರಿಯೋಕೆ ಬಿಟ್ಟಿದ್ದಾರೆ. ಇನ್ನೂ ಹಂಗಾರೆ 2.5 ವರ್ಷಗಳ ಕಾಲ ಅವ್ರನ್ನ ಯಾರೂ ಟಚ್ ಮಾಡೋಕ್ಕಾಗಲ್ಲ. ಇವರ ಸಾರಥ್ಯದಲ್ಲೇ ಅಥವಾ ಇವರ ನೇತೃತ್ವದಲ್ಲೇ ಪಕ್ಷ ಮತ್ತಷ್ಟು ಬಲವರ್ಧನೆ ಆಗಬೇಕು, ಸಂಘಟನೆ ಆಗಬೇಕು. ಈಗ ಏನು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವ ಕಾಂಗ್ರೆಸ್ ವಿರುದ್ಧ ಆಡಳಿತ ವಿರೋಧಿ ಅಲೆ ಎಬ್ಬಿಸೋಕೆ ಇವರ ಶ್ರಮವೇ ಇರಬೇಕು ಅಂತ ಹೇಳಿದಾಗ ರಮೇಶ್ ಜಾರಕಿಹೊಳಿ, ಯತ್ನಾಳ್ ಅವರು, ಹಾಗೆ ಇನ್ನೊಂದು ಅವರ ಇಡೀ ಟೀಮ್ ಇದೆಯಲ್ಲ, ಅವ್ರು ಏನು ಮಾಡ್ತಾರೆ ಈಗ? ಅವ್ರು ವಾಟ್ ನೆಕ್ಸ್ಟ್? ಅವ್ರ ಡಿಸಿಷನ್ ಏನಾಗಿರುತ್ತೆ? ಇದು ಬಹಳ ಕುತೂಹಲ ಮೂಡಿಸ್ತದೆ. ಅಲರ್ಟ್ ಆಗಿದಾರಂತೆ. ಅಲರ್ಟ್ ಆಗಿ ಏನು ಮಾಡ್ತಾರೆ? ಹೈಕಮಾಂಡ್ ಲೀಡರ್ಸ್ಗಳು ಇಲ್ಲಿ ತನಕನೇ ಅವ್ರಿಗೆ ಟೈಮ್ ಕೊಟ್ಟಿಲ್ಲ, ಇನ್ನು ಅವರೇ ಮುಂದುವರಿಯಿರಿ ಅಂತ ಹೇಳಿದ್ಮೇಲೆ ಟೈಮ್ ಕೊಡ್ತಾರಾ? ಮಾತಾಡ್ತಾರ ಅವರು? ಅಥವಾ ನಿಮ್ಮ ಕೋಪ, ಈ ಬಡವನ ಕೋಪ ದವಡೆಗೆ ಮೂಲ ಅಂತಾರಲ್ಲ, ಹಂಗೇನಾದರೂ ಆಗ್ಬೋದಾ? ಇವರಿಗಿರೋ ಅವಕಾಶಗಳು ಏನು?